ಟು ಮೈ ಚಾನಲ್. ಸೊ ಇವಾಗ ನೀವು ಏನು ವಿಡಿಯೋ ನೋಡ್ತಾ ಇದ್ದೀರಾ, ಇದು ನಾನು ನೆಕ್ಸಾ ಶೋರೂಮಿಂದ ಶೂಟ್ ಮಾಡಿರೋದು. ಈ ವಿಡಿಯೋ ನಾನು ಶೂಟ್ ಮಾಡಿ ಆಲ್ಮೋಸ್ಟ್ 10 ಡೇಸ್ ಮೇಲೆ ಆಯಿತು. ನಾವು ಆ್ಯಕ್ಚುಲಿ ಒಂದು ಪುಟ್ಟ ಕಾರ್ ತೊಗೊಳ್ಳೋಣ, ಆಟೋಮ್ಯಾಟಿಕ್ ಕಾರು, ನನಗೆ ಓಡ್ಸೋಕೆ ಈಸಿಯಾಗಿರುತ್ತೆ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ವಿ. ಸುಮಾರು ಕಾರ್ಗಳು ನೋಡಿದ್ವಿ. ಅದರಲ್ಲಿ ನನಗೆ ಇಲ್ಲಿ ಮಾರುತಿ ಸುಜುಕಿ ಶೋರೂಮಲ್ಲಿ ಒಂದು ಕಾರ್ ಇಷ್ಟ ಆಯಿತು. ಯಾವ ಕಾರು ಅಂತ ಮುಂದೆ ಹೇಳ್ತೀನಿ. ಸೊ ಅದೆಲ್ಲ ನೋಡಿ ಫೈನಲ್ ಆಗಿ ಇವತ್ತು ಒಂದ್ಸಲಿ ಆ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಇಷ್ಟ ಆದರೆ ಫೀಲು ಸರಿ, ಅದಾದಮೇಲೆ ಆ ಕಾರ್ ತಗೊಳ್ಳೋಣ, ಬುಕ್ ಮಾಡಿಬಿಡೋಣ ಇವತ್ತು ಅಂತ ಹೇಳಿ ಇವತ್ತು ನಾವು ಈ ಶೋರೂಮ್ಗೆ ಬಂದಿದ್ದೀವಿ. ಪುಟ್ಟು ಕಾರ್ ಅಂತಂದರೆ ಚಿಕ್ಕದಾಗಿ ಸಿಟಿ ಲಿಮಿಟ್ಸಲ್ಲಿ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಟೋಮ್ಯಾಟಿಕ್ ಕಾರ್ ಆಗಿರೋದ್ರಿಂದ ನನಗೆ ಈಸಿ ಆಗುತ್ತೆ. ಮೋರ್ ದೆನ್ ಗೇರ್ ಕ್ಲಚ್ ಇರೋ ಕಾರ್ಸ್ಗಿಂತ ಆಟೋಮ್ಯಾಟಿಕ್ ಕಾರ್ಸ್ ನನಗೆ ಸ್ವಲ್ಪ ಈಸಿ ಅನಿಸುತ್ತೆ ಓಡಿಸೋದಕ್ಕೆ. ಅದಾದಮೇಲೆ ಸಮನ್ವಿನ್ ಕೂಡ ಇವಾಗ ಸ್ಕೂಲಿಗೆ ಸೇರಿಸಿರೋದ್ರಿಂದ ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ದೂರನೇ ಇದೆ ಅಲ್ಲ ಅವಳ ಸ್ಕೂಲು. ಸೊ ಅದಕ್ಕೋಸ್ಕರ ಅಂತ ಹೇಳಿ ಇನ್ನೊಂದು ಪುಟ್ಟ ಕಾರ್ ತಗೊಳ್ತಾ ಇದ್ದೀವಿ. ಸೊ ಇವಾಗ ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ಕಾರು ಟೆಸ್ಟ್ ಡ್ರೈವ್ ಎಲ್ಲ ಹೋಗಿ ಬಂದಮೇಲೆ ನಮಗೆ ತುಂಬ ಇಷ್ಟ ಆಗೋಯಿತು. ಸೊ ಬೆಸ್ಟ್ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಬಂದ ತಕ್ಷಣವೇ ಅದನ್ನೇ ಬುಕ್ ಮಾಡಿಬಿಟ್ವಿ. ಇನಿಷಿಯಲ್ ಪೇಮೆಂಟ್ ಇರುತ್ತೆ, ಫುಲ್ ಪೇ ಮಾಡಬೇಕಾಗಿರಲ್ಲ. ಸೊ ಇನಿಷಿಯಲ್ ಪೇಮೆಂಟ್ ಕೊಟ್ಬಿಟ್ಟು ಈ ಕಾರ್ ಇರಲಿ ಅಂತ ಹೇಳಿ ಕಲರ್ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ ಈ ಕಾರ್ ಬುಕ್ ಮಾಡಿದ್ವಿ. ಸೊ ಆಫ್ಟರ್ 10 ಡೇಸ್ ಆಫ್ ವೇಟ್ ಫೈನಲಿ ಡೆಲಿವರಿ ಡೇಟ್ ಬಂದುಬಿಡ್ತು. ಆ್ಯಕ್ಚುಲಿ ನಾವು ಸಮನ್ವಿ ಬರ್ಡೇ ದಿನಾನೇ ಡೆಲಿವರಿ ತೊಗೋಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ, ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಇನ್ನು ಕಾರ್ದು. ಸೊ ಇವಾಗೆಲ್ಲ ವಿತೌಟ್ ರಿಜಿಸ್ಟ್ರೇಷನ್ ಕಾರ್ ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ದಟ್ಸ್ ದ ರೀಸನ್ ನಾವು 2 ಡೇಸ್ ಲೇಟರ್ ತಗೊಂಡ್ವಿ. ಸೊ ಒಂಥರ ಫೀಲ್ ಚೆನ್ನಾಗಿದೆ. ನನ್ನ ಮೊದಲನೇ ಕಾರ್ ಇದು. ಸೊ ತುಂಬ ಖುಷಿ ಇದೆ ಡೆಲಿವರಿ ತೊಗೋಬೇಕು. ಸೊ ನಾನೇ ಓಡಿಸ್ತೀನಿ ಕಾರು ಅನ್ನೋದು. ಐ ಆಮ್ ಅ ಪರ್ಸನ್, ನಾನು ಕಾರು ಓಡಿಸ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬ ಭಯ ಇತ್ತು ಕಾರು ಓಡಿಸ್ಬೇಕಾ. ಆ್ಯಂಡ್ ದಟ್ ಈಸ್ ನಾಟ್ ಮೈ ಇಂಟ್ರೆಸ್ಟ್. ಅದು ನನ್ನ ಇಂಟ್ರೆಸ್ಟ್ ಲಿಸ್ಟಲ್ಲಿ ಬರೋದೇ ಇಲ್ಲ. ಡ್ರೈವಿಂಗ್ ಎಲ್ಲ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಬಟ್ ಈಗ ಇದು ನನಗೆ ಮೋಸ್ಟ್ ಎಸೆನ್ಷಿಯಲ್. ಯಾಕಂದರೆ ಜಾನು ಕೂಡ ಇರೋದಿಲ್ಲ. ಸೊ ಸಮನ್ವಿನ್ ಪಿಕ್ ಮಾಡೋದಕ್ಕೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಕಲ್ತ್ಬಿಟ್ಟು ಸೊ ತಗೊಳ್ತಾ ಇದ್ದೀವಿ ಇವತ್ತು ಫೈನಲಿ. ಇಟ್ಸ್ ಎ ನೈಸ್ ಫೀಲಿಂಗ್. ನಾನು ಕೂಡ ಕಾರ್ ಓಡಿಸ್ತೀನ ಅನ್ನೋ ಒಂದು ಕಾನ್ಫಿಡೆನ್ಸಿಗೆ ಬಂದಿದ್ದೀನಿ ಇವಾಗ. ಸೊ ನಾವು ಶೋರೂಮ್ ರೀಚ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಯ್ತು. ಬಿಕಾಸ್ ಅವ್ರಿಗೆ ಇನ್ನೊಂದು ಕಾರ್ ಡೆಲಿವರಿ ಇತ್ತು. ಸೊ ನಮ್ಗೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಹೇಳಿದರು. ಇಲ್ಲಿಗೆ ಏನಕ್ಕೆ ಬಂದಿದ್ಯಾ? ಏನು ತಗೊಳಕ್ಕೆ ಹೇಳ್ಬೇಕು. ಏನು ತಗೊಳಕ್ ಬಂದಿದ್ಯಾ? ಕಾರು. ಯಾವ ಕಾರು? ಬಲೂನು. ಯಾವ ಕಲರು? ಯಾರಿಗೆ ಅದು ಕಾರು? ಆದ್ಯನ್ ತೋರ್ಸು. ಆದ್ಯ ಹಾಯ್. ಎಸ್, ನಾವು ಬಲಾನು ಕಾರ್ ಬುಕ್ ಮಾಡಿದ್ವಿ, ಬ್ಲೂ ಕಲರ್. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಕಲರ್ ಬೇಕಾಗಿತ್ತು, ಬಟ್ ಅದ್ರದ್ದು ವೆಯ್ಟಿಂಗ್ ಪೀರಿಯಡ್ ಆಲ್ಮೋಸ್ಟ್ 2 ಮಂತ್ಸ್ ಇತ್ತು. ಸೊ ಅಷ್ಟು ದಿನ ಎಲ್ಲ ಕಾಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸರಿ ಬ್ಲೂ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತು. ಸೊ ಫೈನಲಿ ವಿ ಬುಕ್ ಬ್ಲೂ ಕಲರ್. ಸೊ ಇವತ್ತು ಆ ಕಾರ್ದು ಡೆಲಿವರಿ ಇದೆ. ನನ್ನ ಕಾರ್ ಡೆಲಿವರಿ ದಿನ ನನಗೆ ನಮ್ಮ ಅಮ್ಮ ಅಪ್ಪನೂ ಜೊತೇಲಿ ಇರಬೇಕು ಅಂತ ಅನಿಸ್ತು. ಸೊ ಅವ್ರನ್ನೂ ಜೊತೇಲಿ ಕರ್ಕೊಂಡು ಹೋಗಿದ್ದೆ. ಅವ್ರ ಜೊತೇಲಿದ್ರೆ ನಂಗೊಂಥರ ಖುಷಿ. ನನ್ನ ಕಾರ್ ಡೆಲಿವರಿ ದಿನ ನಮ್ಮ ಅಪ್ಪ ಜೊತೇಲಿ ಇರ್ತಾರೆ ಅಂತ. ಸೊ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಸೊ ಆ್ಯಕ್ಚುಲಿ ತುಂಬ ಹೊತ್ತೇ ವೇಟ್ ಮಾಡ್ತಾಯಿದ್ವಿ. ಕೆಲವು ಪ್ರೊಸೀಜರ್ಸ್ ಇತ್ತು, ಕೆಲವು ಸಿಗ್ನೇಚರ್ಸ್ ಎಲ್ಲ ಅವರು ತಗೊಳ್ಬೇಕಾಗಿತ್ತು. ಸೊ ಅದೆಲ್ಲ ನಡೀತಾ ಇದೆ ಇವಾಗ. ಬಲಾನು ಕಾರ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಎ ವೆರಿ ನೈಸ್ ಕಾರ್ ನನಗೆ ಅನಿಸಿದ್ದು. ಬಿಕಾಸ್ ಬೇರೆ ಎಲ್ಲ ಚಿಕ್ಕ ಚಿಕ್ಕ ಹ್ಯಾಚ್ ಬ್ಯಾಕ್ ಕಾರ್ಸ್ ನೋಡಿದ್ರೆ ಪ್ರೈಸ್ ವೈಸ್ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಸೇಮ್ 1-2 lakhs ವ್ಯತ್ಯಾಸದಲ್ಲಿದೆ. ಬಟ್ ಫೀಚರ್ಸ್ ವೈಸ್ ಕಂಪೇರ್ ಮಾಡಿದಾಗ ಬಲಾನು ಹ್ಯಾಸ್ ವೆರಿ ಗುಡ್ ಫೀಚರ್ಸ್. ಹ್ಯಾಚ್ ಬ್ಯಾಕ್ ಕಾರ್ಸ್ಗೆ ತುಂಬ ಚೆನ್ನಾಗಿದೆ. ನಾವು ತಗೊಂಡಿರೋ ಕಾರಲ್ಲಿ 360 ವ್ಯೂ ಕ್ಯಾಮ್ರಾ, ಸೆನ್ಸರ್ಸು ಅದೆಲ್ಲ ಎಕ್ಸ್ಟ್ರಾ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ದಟ್ಸ್ ರೀಸನ್ ವೈ ನಾವು ಈ ಕಾರ್ ಆಪ್ಟ್ ಮಾಡಿದ್ದು. ಮೊದಲ ನನಗೆ ಕಾರ್ ಡ್ರೈವ್ ಮಾಡಬೇಕಂದ್ರೆ ಅಯ್ಯೋ ಮಾಡಬೇಕಾ, ಇಟ್ಸ್ ಓಕೆ ಅದೆಲ್ಲ ಮಾಡ್ಕೊಳ್ತಾರೆ ನಮ್ಮ ಅಪ್ಪ ಆಗಲಿ, ಅಭಿ ಆಗಲಿ ಅಥವಾ ಜಾನು ಆಗಲಿ, ಯಾರೋ ಒಬ್ಬರು ಮಾಡ್ತಾರೆ, ನಾವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದೆ. ಇಷ್ಟು ದಿನದವರೆಗೂ ಅದೇ ಮೈಂಡ್ ಸೆಟ್ಟಲ್ಲಿದೆ. ಬಟ್ ಇವಾಗ ಯಾರೂ ಇಲ್ಲ ಸಮನ್ವಿನ ಕರ್ಕೊಂಬರೋದಕ್ಕೆ, ತುಂಬ ಕಷ್ಟ ಆಗ್ತಿತ್ತು. ಸೊ ಅನಿವಾರ್ಯತೆ ಬಂದಾಗ ನಾವು ಏನಾದರೂ ಕಲ್ತ್ಕೋತೀವಿ ಅಂತ ನನಗಿದೊಂದು ಲೆಸನ್ನು.
ಸೊ ಇವಾಗ ಆ ಭಯ ಆಗಲಿ ಆ ಹಿಂಜರಿಕೆ ಆಗಲಿ ಯಾವುದೂ ಇರಲ್ಲ, ಬಿಕಾಸ್ ಅನಿವಾರ್ಯತೆ ನಾವು ಮಾಡಲೇಬೇಕಾಗತ್ತೆ. ಸೊ ಸಿಚುವೇಶನ್ ತಕ್ಕಂಗೆ ನಾವು ಚೇಂಜ್ ಆಗಿ ಹೋಗ್ತೀವಿ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ನಾವು ಅಂದರೆ ಒಂದ್ಸಲಿ ಡಿಸೈಡ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಇದೆ ಸಾಕ್ಷಿ. ಬಿಕಾಸ್ ನನಗೆ ಗೊತ್ತು ನಾನು ಹೇಗಿದೆ ಅಂತ. ಡ್ರೈವ್ ಮಾಡೋ ವಿಷಯದಲ್ಲಿ ತುಂಬಾ ಹಿಂಜರಿಕೆ, ಒಂಥರ ಭಯ, ಟ್ರಾಫಿಕಲ್ಲಿ ಡ್ರೈವ್ ಮಾಡಬೇಕಾ ಆ ಥರ ಎಲ್ಲ ತುಂಬ ಇತ್ತು. ಅದಾದಮೇಲೆ ನನಗೆ ಇವಾಗ ಹೇಗಾಗಿದೆ ಅಂದರೆ ಆ 10 course ನಾನು ಕಲ್ತ್ಕೊಳ್ಳೇಬೇಕು, ನಾನು ಕಾರ್ ಓಡಿಸ್ಲೇಬೇಕು ಅಂತ ತುಂಬ ಅಂದ್ಕೊಂಡು ಇವಾಗ ಫೈನಲಿ ನೀಟಾಗಿ ಓಡಿಸೋ ಥರ ಆಗಿದೆ. ಆ್ಯಂಡ್ ಸೊ ಫೈನಲಿ ನಮ್ಮ ಕಾರ್ದು ಡೆಲಿವರಿ ಆಯಿತು. ಸೊ ಇದೇ ನೋಡಿ ನಂದು ಬ್ಲೂ ಕಲರ್ ಮಾರುತಿ ಸುಜುಕಿ ನೆಕ್ಸಾ ಬಲಾನೋ ಕಾರು, ಆಲ್ಫಾ ಮಾಡೆಲ್ ಇದು. ಸೊ ಕಾರ್ ಡೆಲಿವರಿ ಆದಮೇಲೆ ಅವ್ರದ್ದು ಕೆಲವು ಡಾಕ್ಯುಮೆಂಟ್ಸು, ಅದಾದಮೇಲೆ ಗಿಫ್ಟ್ ವೌಚರ್ಸ್ ಕೊಟ್ಟರು, ಸ್ವಲ್ಪ ಗಿಫ್ಟ್ಸ್ ಎಲ್ಲ ಇತ್ತು ನೆಕ್ಸಾ ಕಡೆಯಿಂದ. ಸೊ ಅದೆಲ್ಲ ಕೊಟ್ಟರು. ಸೊ ನನ್ನ ಫಸ್ಟ್ ಕಾರ್ ಸೋ ಬ್ಯೂಟಿಫುಲ್ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಕಾರು ನನಗೆ. ಆ್ಯಂಡ್ ಸಿಟಿ ಲಿಮಿಟ್ಸಲ್ಲಿ ಓಡಿಸೋದಕ್ಕೆ ತುಂಬಾ ಈಸಿ ಆ್ಯಂಡ್ ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಕಾರಲ್ಲಿ ಕೂತು ನೋಡೋಣ ಫೀಲ್ ಹೇಗಿದೆ ಅಂತ ಹೇಳಿ, ಕೂತ್ಕೊಳ್ಳೋಣ ಅಂತ ಹೇಳಿ ಸಮನ್ವಿ ಬಿಡ್ತಾಳೆ, ನಾನು ಬರ್ತೀನಿ, ನಾನು ನಿನ್ನ ಮೇಲೆ ಕೂತ್ಕೊಂಡು ಓಡಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಸೊ ಅವಳಿಗೆ ಇನ್ನೂ ಗೊತ್ತಿಲ್ಲ, ಶಿ ಇಸ್ ನಾಟ್ ಯೂಸ್ ಟು ನಾನು ಕಾರ್ ಓಡಿಸ್ಬೇಕಾದ್ರೆ ಅವಳು ಪಕ್ಕದಲ್ಲಿ ಕೂತ್ಕೊಂಡು ಬರೋ ಥರ ಇನ್ನೂ ಅವಳಿಗೆ ಅಭ್ಯಾಸ ಆಗಿಲ್ಲ. ಸೊ ಹೋಗಿ ನೋಡ್ತೀನಿ ತಡಿ ಕಾರ್ ಹೇಗಿದೆ ಅಂತ ಕೊಡ್ತಾ ಇದ್ದೀನಿ. ಬಟ್ ಅವಳಿಗೂ ಅಮ್ಮ ನನ್ನ ಬಿಟ್ಟು ಹೊಸ ಕಾರ್ ಓಡ್ಸಕ್ಕೆ ಹೋಗ್ಬಿಟ್ಲು ಅಂತ ಅವಳಿಗೆ ದುಃಖ ಆಗೋಯ್ತು. ಓ ಅಂತ ಗಲಾಟೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅವಳನ್ನ ಸಮಾಧಾನ ಮಾಡಿ ಜೊತೆಗೆ ಕೂರಿಸ್ಕೊಂಡಿದ್ದೀನಿ, ಹೇಗಿರುತ್ತೆ ಫೀಲ್ ನೋಡೋಣ ಅಂತ. ಬಿಕಾಸ್ ನಾನು ಟೆಸ್ಟ್ ಡ್ರೈವ್ ಮಾಡಿರಲಿಲ್ಲ, ಜಾನುನೇ ಅಲ್ವಾ ಟೆಸ್ಟ್ ಡ್ರೈವ್ ಮಾಡಿದ್ದು. ಸೊ ನನಗೆ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಭಯ ಇತ್ತು. ಸೊ ನಮ್ಮದೇ ಕಾರ್ ಆದರೆ ಧೈರ್ಯವಾಗಿ ಓಡಿಸ್ಬೋದು ಅಂತ ಹೇಳಿ ಜಾನು ಆವಾಗ ಟೆಸ್ಟ್ ಡ್ರೈವ್ ಮಾಡಿದ್ದ. ಸೊ ನಾನು ಕೂತ್ಕೊಂಡು ಇವಾಗ ಹೇಗಿದೆ ಡ್ರೈವ್ ಮಾಡೋಕ್ಕೆ, ಈಸಿ ಇದೆಯಾ ಅಂತೆಲ್ಲ ನೋಡ್ತಾ ಇದ್ದೀನಿ. ಒಳಗಡೆ ಫೀಚರ್ಸ್ ಎಲ್ಲ ಹೇಗಿದೆ ಅಂತೆಲ್ಲ ಫಸ್ಟೇ ನೋಡಿದೆ. ಬಟ್ ಡ್ರೈವರ್ ಸೀಟಲ್ಲಿ ಕೂತು ಆ ಫೀಲು ನನ್ನ ಕಾರು ಅನ್ನೋ ಫೀಲ್ ಎಂಜಾಯ್ ಮಾಡೋದಕ್ಕೋಸ್ಕರ ಅಲ್ಲಿ ಒಳಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಕಾರ್ ಡೆಲಿವರಿ ಎಲ್ಲ ಕೊಟ್ಟಮೇಲೆ ಇನ್ನೊಂದ್ಸಲಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಏನಿದ್ರು ಅವ್ರು ಮತ್ತೆ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಮತ್ತು ಅದು ಇನ್ಶೂರೆನ್ಸು ಅದೇನೇನು ಡಾಕ್ಯುಮೆಂಟ್ಸ್ ಕಾಪಿ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಹ್ಯಾಂಡ್ ಓವರ್ ಮಾಡ್ತಿದ್ರು. ಇಟ್ ಆಲ್ಮೋಸ್ಟ್ 1 hour ನಮಗೆ ಆ ಶೋರೂಮಲ್ಲಿ ವೆಯ್ಟಿಂಗ್ ಸ್ವಲ್ಪ ಹೊತ್ತಿತ್ತು. ಅದಾದಮೇಲೆ ಡೆಲಿವರಿ, ಅದಾದಮೇಲೆ ಫ್ಯೂ ಪ್ರೊಸೀಜರ್ಸು. ಸೊ ಅಷ್ಟರ ತನಕ ನಾವು ಅಲ್ಲಿ ವೇಟ್ ಮಾಡಬೇಕಾಗಿತ್ತು. ಅದಾದಮೇಲೆ ಹೊಸ ಕಾರ್ ಮುಂದೆ ಶೋರೂಮಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಫೈನಲಿ ನಾವು ಕಾರ್ ಡೆಲಿವರಿ ತೊಗೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಫಸ್ಟಲ್ಲಿ ಪೂಜೆ ಆಗಲಿ ಕಾರ್ಗೆ, ಅದಾದಮೇಲೆ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಜಾನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ದೇವಸ್ಥಾನದವರೆಗೂ. ಡೇ ಲೈಟ್ ಇದ್ದಾಗಲೇ ಕಾರ್ ಡೆಲಿವರಿ ತೊಗೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಥಿಂಗ್ ಶೋರೂಮಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಅದಾದಮೇಲೆ ಮಳೆ ಬೇರೆ ತುಂಬ ಬರ್ತಾ ಇತ್ತು. ಸೊ ಆದ್ದರಿಂದ ಲೇಟ್ ಆಗೋಯ್ತು, ಟ್ರಾಫಿಕ್ ಕೂಡ ಆಗೋಯ್ತು. ಸೊ ಬಂದ್ವಿ ಫೈನಲಿ ದೇವಸ್ಥಾನದ ಹತ್ರ. ಸೊ ಮಳೆ ಬೇರೆ ಬಂದಿದೆ, ಕತ್ಲು ಆಗೋಗಿದೆ. ಸೊ ಬೇಗ ಪೂಜೆ ಮಾಡಿಕೊಟ್ಬಿಡ್ತೀವಿ, ದೇವಸ್ಥಾನನೂ ಮುಚ್ಚಿಬಿಡ್ತಾರೆ ಇಲ್ಲ ಅಂತಂದರು. ಸೊ ಫೈನಲಿ ನಿಲ್ಲಿಸಿ ಹಾರ ತೊಗೊಂಡು ಬಂದಿದ್ದೆ, ನಾವು ಮನೆಯಿಂದನೇ ಹಾರ ತೊಗೊಂಡು ಬಂದಿದ್ವಿ. ಅಲ್ಲೆಲ್ಲಿ ಹುಡುಕೋದು ಅಂತ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮನೆಯಿಂದ ಹೊರಟಾಗ್ಲೇ ಹಾರ ತೊಗೊಂಡೇ ಶೋರೂಮ್ಗೆ ಹೋಗಿದ್ವಿ. ಸೊ ಬಂದು ದೇವಸ್ಥಾನದ ಹತ್ರ ಹಾರ ಹಾಕಿ ಪುರೋಹಿತರ ಹತ್ರ ಪೂಜೆ ಮಾಡಿಸೋಣ ಅಂತ ಹೇಳಿ ನಿಲ್ಲಿಸಿದೆವು ಕಾರ್ನ. ಸೊ ಯಾವುದೇ ಹೊಸ ಕಾರು ಗಾಡಿ ಆದ್ರೂ ನಾವು ಯೂಶ್ವಲಿ ಇಲ್ಲೇ ಬಂದು ಪೂಜೆ ಮಾಡಿಸೋದು. ಸರ್ಕಲ್ ಮಾರಮ್ಮ ದೇವಸ್ಥಾನ ಇದೆ ಅಲ್ಲ, ಅಲ್ಲೇನೆ. ಸೊ ಅಲ್ಲೇ ಯಾವಾಗಲೂ ಯೂಶ್ವಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು. ಎಲ್ಲ ನಮ್ಮದು 2 ಕಾರು 2 ಗಾಡಿ ಪ್ರತಿಯೊಂದೂ ಇಲ್ಲೇ ಮಾಡಿಸಿರೋದು. ಸೊ ಅದೊಂದಿದು ಇಲ್ಲೇ ಹೋಗಿ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಇಲ್ಲೇ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ ಇವಾಗ. ಸೊ ಈ ವಿಡಿಯೋ ಮೂಲಕ ನಾನು ನಿಮ್ಮೆಲ್ಲರ ಹತ್ರ ಏನು ಶೇರ್ ಮಾಡಬೇಕು ಅಂತಂದರೆ, ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾವುದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಏನೂ ಇಲ್ಲ. ನಾವು ಮನ್ಸು ಮಾಡಿರಲ್ಲ, ಅದಕ್ಕೋಸ್ಕರನೇ ಆ ಕೆಲಸ ಆಗ್ತಿರಲ್ಲ. ಸೊ ಯಾವುದೋ ಒಂದು ಭಯ, ಯಾವುದೋ ಒಂದು ಹಿಂಜರಿಕೆ ನಮ್ಮನ್ನ ತಡೀತಾ ಇರುತ್ತೆ. ಸೊ ಹಾಗೇ ಆಗುತ್ತೆ ನನ್ನ ಕೈಲಿ ಅಂತ ಫುಲ್ ಕಾನ್ಫಿಡೆನ್ಸಿಂದ ಮೂವ್ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಕಾರ್ ಡ್ರೈವಿಂಗೇ ಎಕ್ಸಾಂಪಲ್, ತುಂಬ ಜನ ನನಗೆ ಗೊತ್ತು, ಲೇಡೀಸ್ ಎಸ್ಪೆಷಲಿ, ನನ್ನ ಕೈಲಿ ಆಗಲ್ಲ, ನಂಗೆ ಭಯ, ಹೆಂಗೆ ಓಡಿಸ್ತೀರಾ ಅಂತೆಲ್ಲನೂ ತುಂಬ ಜನ ಹೇಳ್ತಾರೆ. ಸೊ ನಾನು ಅದೇ ಥರ ಇದ್ದೆ. ಬಟ್ ಟುಡೇ ಇಟ್ ಹ್ಯಾಸ್ ಬಿಕಮ್ ಪಾಸಿಬಲ್ ನನಗೆ ಅಂತಂದರೆ ನಿಮ್ಮೆಲ್ಲರಿಗೂ ಪಾಸಿಬಲ್ ಇರುತ್ತೆ. ಸೊ ಟ್ರೈ ಮಾಡಿ ಒಂದ್ಸಲಿ, ಕಾನ್ಫಿಡೆನ್ಸಿಂದ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇ.
ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.